ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಸಾಕಷ್ಟು ಜನಕ್ಕೆ ಸಮಸ್ಯೆಗಳು ಯಾವ ರೀತಿಯಪ್ಪ ಹೋಗ್ಲಾಡಿಸ್ಕೊಳ್ಳೋದು, ಮನೆಯಲ್ಲಿ ಯಾಕೋ ತುಂಬ ಕಷ್ಟ ಇದೆ, ಒಂದೊಂದು ರೂಪಾಯಿಗೂ ಕೂಡ ನಾವು ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ, ಯಾವಾಗಲೂ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸವಾಲಿನ ಜೀವನ, ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಅಂತಂದ್ಬಿಟ್ಟು ನಮ್ಮ ಮನೆಯಲ್ಲಿ ತುಂಬಾ ನೆಮ್ಮದಿಗೆ ಕೊರತೆ ಆಗಿಬಿಟ್ಟಿದೆ ಅಂತ ಹೇಳ್ತೀವಿ. ಕೆಲವೊಂದು ಸಾರಿ ಎಲ್ಲೂ ಕೂತ್ಕೊಂಡ್ರು, ಎಲ್ಲಿಗೆ ಹೋಗಿ ಬಂದರು, ನಮಗೆ ಕೆಲಸಕ್ಕೆ ಹೋಗಿ ಬಂದರೂ ಕೂಡ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಎಲ್ಲಾದರೂ ದೂರ ಹೋಗ್ಬಿಡೋಣ, ಯಾರ ಹತ್ರನೂ ಮಾತಾಡೋದು ಬೇಡ, ಏನೂ ಮಾಡೋದು ಬೇಡ ಅನ್ನೋ ಥರ ನಮ್ಮ ಮನಸ್ಸಿಗೆ ತುಂಬ ಘಾಸಿ ಆಗಿರುವ ರೀತಿ ನಾವು ಥಿಂಕ್ ಮಾಡ್ತಾಯಿರ್ತೀವಿ. ಅಂದರೆ ಅದರ ಪ್ರಭಾವ ಆ ರೀತಿ ಇರೋದ್ರಿಂದ ಸಾಧಾರಣವಾಗಿ ಮನುಷ್ಯನಿಗೆ ಈ ರೀತಿ ಬರೋದುಂಟು. ಮಕ್ಕಳು ಸಿಕ್ಕಾಪಟ್ಟೆ ಎದುರು ಮಾತಾಡ್ತಾ ಇರ್ತಾರೆ. ತಂದೆ ತಾಯಿಗೆ ನಾವು ಏನೇ ಬುದ್ಧಿವಾದ ಹೇಳೋಕೆ ಹೋದರೂ ಕೂಡ ಕೇಳುವಂಥ ಮನಸ್ಥಿತಿ ಅವ್ರಿಗೆ ಇರೋದಿಲ್ಲ. ಸುಮ್ಮನೆ ಮಕ್ಕಳೇ ಜಗಳ ಮಾಡುವಂಥ, ಜೋರಾಗಿ ಮಾತಾಡುವಂಥ ಪರಿಸ್ಥಿತಿ ಬರುತ್ತೆ ಮನೆಯಲ್ಲಿ. ತಂದೆ ತಾಯಿಗೆ ಏನು ಮಾಡೋಕ್ಕಾಗೋದಿಲ್ಲ, ಒಂದು ರೀತಿಯಲ್ಲಿ ಅಸಹಾಯಕರಾಗಿದ್ದುಬಿಡ್ತಾರೆ. ಅಂದರೆ ಏನು ಬುದ್ಧಿವಾದ ಹೇಳೋದು ಇವ್ರಿಗೆ ಅನ್ನೋ ಥರ. ನಮ್ಮ ಮಕ್ಕಳಿಗೆ ಯಾಕೆ ಈ ರೀತಿ ಆಗ್ತಾಯಿದೆ, ಅಥವಾ ನಮ್ಮ ಮನೆಯಲ್ಲೇ ಯಾಕೆ ಈ ರೀತಿ ಪದೇ ಪದೇ ಹೊಂದಾಣಿಕೆ ಅನ್ನೋದೇ ಇಲ್ಲ ನಮ್ಮ ಮನೆಯಲ್ಲಿ. ಸದಾಕಾಲ ನಾವು ಇರುವಂಥದ್ದು ಎಷ್ಟು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತ ಆಸೆ ಪಟ್ಟಿದ್ವಿ. ಆದರೆ ಕೂತ್ಕೊಂಡು ಕೂಡ ನಾವು ಒಂದು 5 ನಿಮಿಷ ಮಾತಾಡೋದಿಲ್ಲ, ಕಷ್ಟ ಸುಖ ಹಂಚ್ಕೊಳ್ಳೋದಿಲ್ಲ. ಒಬ್ರಿಗೊಬ್ಬರು ಕೂತ್ಕೊಂಡು ಕೂಡ ಒಂದು ಸಮಯನಾದ್ರೂ ನಾವು ಊಟ ಮಾಡೋದು, ಜೊತೆಯಲ್ಲಿ ಇರೋದು ಆಗಲಿ ಏನೂ ಇಲ್ಲ. ಯಾಕೆ ಈ ರೀತಿ ಅಂತ ನಮಗೆ ಅನ್ನಿಸ್ತಾ ಇರುತ್ತೆ. ಇದೆಲ್ಲವೂ ನಿಜವಾಗ್ಲೂ ಜೀವನದಲ್ಲಿ ಒಂದು ದೊಡ್ಡ ಕಷ್ಟ ಅಂತಲೇ ಹೇಳಬಹುದು ಸ್ನೇಹಿತರೆ. ಬಡವರು ಶ್ರೀಮಂತರು ಅನ್ನೋದಕ್ಕಿಂತ ನಾವು ಎಷ್ಟು ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀವಿ, ನಮ್ಮ ಮಕ್ಕಳು ಒಂದು ಜವಾಬ್ದಾರಿಯುತವಾಗಿ ನಮ್ಮ ಮಾತಿಗೆ ಎಷ್ಟು ಗೌರವ ಕೊಟ್ಟು ನಡ್ಕೊಳ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಒಂದು ಸಾರಿ ಯೋಚನೆ ಮಾಡಿದಾಗ ಭಯ ಬಂದುಬಿಡುತ್ತೆ. ಅಂತಹ ಪರಿಸ್ಥಿತಿಗಳನ್ನ ನಾವು ಎದುರಿಸುವಂಥ ಸಮಯಗಳಲ್ಲಿ ಸರಳ ವಿಧಾನದಲ್ಲೇ, ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥ ಈ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ. ರಾತ್ರಿ ಸಮಯಗಳಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಬೇಕು. ರಾತ್ರಿ ಇನ್ನೇನು ನಾವೆಲ್ಲ ಕೆಲಸ ಆಗಿ ಮಲ್ಕೊಳ್ಳುವಂಥ ಸಂದರ್ಭದಲ್ಲಿ ಇದನ್ನು ಮಾಡಿಕೊಂಡಾಗ, ಏಕೆಂದರೆ ರಾತ್ರಿ ಎಲ್ಲ ಕೆಲಸಗಳು ಮುಗಿದ ಮೇಲೆ ನಾವು ಏನೋ ಒಂದು ಸಮಯ ಸಿಕ್ಕಿದೆ ಅಂತ ಹೇಳಿದ್ರೆ ಕೂತ್ಕೊಂಡು ಹಾಗೇ ಯೋಚನೆ ಮಾಡಿಬಿಡ್ತೀವಿ. ನಾವು ಮೊದಲೆಲ್ಲ ಎಷ್ಟು ಚೆನ್ನಾಗಿದ್ವಿ, ಈಗ ಒಂದೊಂದು ರೂಪಾಯಿಗೂ ಕಷ್ಟಪಡ್ತಾಯಿದ್ದೀವಿ, ಈ ಸಾಲಗಾರರು, ಈ ರೀತಿ ಒಂದು ಜೀವನ ಯಾಕೆ ಹಿಂಗೆ ಅನ್ನುವಂಥ ಸಮಯದಲ್ಲಿ ಈ ಪರಿಹಾರ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಸ್ನೇಹಿತರೆ. ಮನೆಯಲ್ಲಿ ಇರುವಂಥ ಕಷ್ಟ, ದರಿದ್ರ, ಕಣ್ಣೀರು, ಅಂದರೆ ಕಷ್ಟಗಳು ಜಾಸ್ತಿ ಇದೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಅದನ್ನು ನೆನೆಸ್ಕೊಳ್ತಾ ಕಣ್ಣೀರು ಹಾಕುವಂಥದ್ದು. ನಮ್ಗೆ ಯಾರು ಹೆಲ್ಪ್ ಮಾಡೋರಿಲ್ಲ, ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವಂಥವ್ರು ಯಾರೂ ಇಲ್ಲ, ನಮ್ಮನ್ನು ನೀವು ಚೆನ್ನಾಗಿ ಇದ್ದೀರಾ ಅಂತ ಕೇಳುವಂಥವ್ರು ಕೂಡ ಯಾರೂ ಇಲ್ಲ ಅಂತ ಮನಸ್ಸಿಗೆ ತುಂಬ ನೋವು ಉಂಟು ಮಾಡಿಕೊಂಡು ಅಳುವಂಥ ಪರಿಸ್ಥಿತಿ ಬರುತ್ತೆ. ಅಂತಹವರು ಯಾರೇ ಆಗಿರಬಹುದು, ಮಕ್ಕಳು ಅಂದರೆ ಒಂದು ಏಜಿಗೆ ಬಂದಿರ್ತಾರೆ, ಅಂತಹ ಮಕ್ಕಳು ಕೂಡ ತುಂಬ ಹಠ ಮಾಡ್ತಾ ಇರ್ತಾರೆ. ಅವ್ರ ಮಾತೇ ಗೆಲ್ಲಬೇಕು, ಅವ್ರು ಹೇಳ್ದಂಗೆ ನಡಿಬೇಕು ಅನ್ನೋ ಥರ ಎಲ್ಲ. ಅವರು ಎಲ್ರಿಗೂ ಕೂಡ ಈ ಪರಿಹಾರ ಒಂಥರ ರಾಮಬಾಣ ಸ್ನೇಹಿತರೆ. ಬೇಗ ನಮಗೆ ರಿಸಲ್ಟನ್ನು ಕೊಡುವಂಥದ್ದು. ಎಷ್ಟು ಫಾಸ್ಟಾಗಿ ರಿಸಲ್ಟನ್ನು ಕೊಡುತ್ತೆ ಅಂದರೆ ನಂಬಿಕೆ ಇಟ್ಟು ಇದನ್ನು ಮಾಡ್ಕೊಳ್ಬೇಕು. ಇದನ್ನು ವಾರಕ್ಕೆ 2 ಬಾರಿ ಮಾಡ್ಕೊಳ್ಬಹುದು. ಭಾನುವಾರ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಭಾನುವಾರದ ರಾತ್ರಿ ಸಮಯಗಳಲ್ಲಿ ಮಾಡಿಕೊಳ್ಳುವಂಥದ್ದು, ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾಡಿಕೊಳ್ಬಹುದು. ಹಾಗೆ ಸಮಸ್ಯೆಗಳು ಜಾಸ್ತಿ ಆಗಿದೆ ಅಂತ ಹೇಳುವಂಥ ಸಮಯಗಳಲ್ಲೂ ಕೂಡ ಇದನ್ನು ನೀವು ಯಾವ ದಿನನಾದರೂ ಮಾಡಿಕೊಳ್ಬಹುದು. ಇದಕ್ಕೆ ನಮಗೆ ಬೇಕಾಗಿರುವಂಥ ವಸ್ತುಗಳು ನಮ್ಮ ಅಡುಗೆ ಮನೆಯಲ್ಲೇ ಸಿಂಪಲ್ಲಾಗಿ ಶಕ್ತಿದಾಯಕವಾದಂಥ ವಸ್ತುಗಳು ಇದಾಗಿರುತ್ತೆ. ಗಾಜಿನ ಲೋಟ ತಗೊಳ್ಳಿ. ಯಾವಾಗಲೂ ಅಷ್ಟೇ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಬೇರೆಯವ್ರಿಗೆ ಹೇಳೋದಕ್ಕೆ ಹೋಗಬೇಡಿ. ಅದು ತುಂಬ ಆ ಕೆಟ್ಟ
ಸಮಯ ಅನ್ನೋದು ಇನ್ನೂ ಜಾಸ್ತಿ ನಮ್ಮನ್ನು ಇನ್ನೂ ಆ ಕಷ್ಟಕ್ಕೆ ತಳ್ಳುತ್ತೆ. ಒಂದು ಗಾಜಿನ ಲೋಟ ತಗೊಂಡಿದ್ದೆ, ಅದಕ್ಕೆ ಶುದ್ಧವಾದಂಥ ನೀರನ್ನು ಹಾಕಿ 1 ಸ್ಪೂನಷ್ಟು ಕುಂಕುಮವನ್ನು ಬೆರೆಸಿ, ಸ್ವಲ್ಪ ನೀವು ಅಡುಗೆಗೆ ಬಳಸುವಂಥ ಸಾಸಿವೆ, ದೃಷ್ಟಿ ದೋಷಗಳು, ನರದೃಷ್ಟಿ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ, ಏನಾದರೂ ನಮ್ಮ ಬಗ್ಗೆ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದರೆ ಎಲ್ಲವನ್ನು ಎಳೆದು ತನ್ನಲ್ಲಿ ಅಬ್ಸರ್ವ್ ಮಾಡಿ ಇಟ್ಕೊಳ್ಳುವಂಥ ಒಂದು ಶಕ್ತಿ ಈ ವಸ್ತುಗಳಿಗೆಲ್ಲ ಇದೆ. ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಅಥವಾ ಒಂದು ಚಿಕ್ಕ ಮುಷ್ಟಿಯಷ್ಟು ನೀವು ಸಾಸಿವೆಯನ್ನು ಹಾಕಿ, ಲವಂಗ ಒಂದು ಮೊಗ್ಗಿರುವಂಥ ಒಂದೇ ಒಂದು ಲವಂಗವನ್ನು ತಗೊಂಡು ಕೈಯಲ್ಲಿ ಇಟ್ಕೊಂಡಿದ್ದೆ. ಕೇಳ್ಕೊಳ್ಳಿ, ದುಡ್ಡು ಕಾಸಿನ ಸಮಸ್ಯೆ, ನಮ್ಮ ಮಾತು ಕೇಳ್ತಾ ಇಲ್ಲ, ಮನೆಯಲ್ಲಿ ದರಿದ್ರ ಇದೆ, ದುಡ್ಡಿನ ಕೊರತೆ ಇದೆ, ನಮಗೆ ಇದನ್ನೆಲ್ಲ ಕೂಡ ತೀರಿಸುವಂಥ ಶಕ್ತಿ ಕೊಡು ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ಇಷ್ಟು ವಸ್ತುಗಳನ್ನು ಅದರಲ್ಲಿ ನೀವು ಹಾಕಬೇಕು ಸ್ನೇಹಿತರೆ. ತದನಂತರ ಯಾರು ಮನೆಯಲ್ಲಿ ಈ ರೀತಿ ಜಾಸ್ತಿ ಅಂದರೆ ಕಷ್ಟಕ್ಕೆ ಗುರಿಯಾಗಿರ್ತಾರೆ ನೋಡಿ, ಗಂಡ ಅಥವಾ ಹೆಂಡ್ತಿ, ಮಕ್ಕಳು, ಈ ಥರ ನೀವು ಮಲಗುವ ಜಾಗದಲ್ಲಿ ನೀವು ಮಂಚದ ಮೇಲೆ ಮಲಗೋ ಆಗಿದ್ದರೆ ಅದರ ಕೆಳಗಡೆ ತಲೆ ಹಾಕಿ ಮಲಗುವಂಥ ಡೈರೆಕ್ಷನಲ್ಲಿ ಇದನ್ನು ಇಟ್ಬಿಟ್ಟು ಮಲ್ಕೊಳ್ಳಿ. ಇಲ್ಲಾಂದರೆ ಒಂದು ಸ್ವಲ್ಪ ದೂರದಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಏನು ಇಡೋದಕ್ಕೆ ಹೋಗಬೇಡಿ, ಈ ಥರ ಇಟ್ಬಿಟ್ಟು ಮಲ್ಕೊಳ್ಳಿ. ಮಾರನೇ ದಿನ ಸ್ನೇಹಿತರೆ ಇದನ್ನು ನೀವು ಎದ್ದಾಗ ತಗೊಂಡೋಗ್ಬಿಟ್ಟಿದ್ದೆ ದೂರಕ್ಕೆ, ಚರಂಡಿ ಇದ್ದರೆ ಚರಂಡಿಗೆ ಹಾಕಿ, ಯಾರೋ ತುಳಿದೇ ಇರುವ ಗಿಡ ಮರಗಳ ಹತ್ರ ಇದನ್ನು ನೀವು ಹಾಕ್ಬಿಟ್ಟು ಬರಬೇಕು. ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು, ನಿಮ್ಮ ಮನಸ್ಸಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ಎಲ್ಲವನ್ನು ಕೂಡ ರಾತ್ರಿ ಪೂರ್ತಿ ಅಬ್ಸರ್ವ್ ಮಾಡಿರುತ್ತೆ. ಮನೆಯಲ್ಲಿರುವ ದರಿದ್ರ, ಕಷ್ಟ, ಕಾರ್ಪಣ್ಯ ಎಲ್ಲವನ್ನು ಇದು ಹೇಳ್ಕೊಂಡಿರುತ್ತೆ. ನಮ್ಮ ಮನೆಯಲ್ಲಿರುವ ಕಷ್ಟಗಳನ್ನು ನಾವು ಹೊರಗಡೆ ಬಿಸಾಕ್ತಾ ಇರ್ತೀವಿ. ಇಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.